ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಇಷ್ಟ ಆದರೆ. ಇವತ್ತಿನ ವಿಡಿಯೋ ಬಂದು ನೋಡಿ, ಜಸ್ಟ್ ₹1 ಕಾಯಿನ್. ನಿಮಗೆ ಹೇಳ್ತಾ ಇರ್ತೀರಲ್ಲ, ನಾನು ಯಾವಾಗಲೂ ಹಣ ನಿಲ್ತಾನೆ ಇರಲ್ಲ, ಖರ್ಚಾಗುತ್ತೆ, ಹಣದ ಆಕರ್ಷಣೆ ಅನ್ನೋದು ಆಗಲ್ಲ ನಮಗೆ, ತುಂಬ ಅಂದರೆ ತುಂಬ ಖರ್ಚಾಗುತ್ತೆ ಮನೆಗಳಲ್ಲಿ, ಎಷ್ಟೇ ಹಣ ಬಂದರೂ ಕೂಡ ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಅಂತ ತುಂಬ ಜನ ಹೇಳ್ತೀರಲ್ವಾ. ಅದು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಒಂದು ಗ್ಲಾಸಿನ ಬೌಲ್ ಬೇಕು, ಯಾವುದೇ ಅದು ಓಕೆ, ಗ್ಲಾಸಿನ ಬೌಲ್ ಬೇಕು, ಮತ್ತು ಕಾಯಿನ್ ₹1 ಅಥವಾ ₹2 ಯಾವುದೇ ಆಗಿರಲಿ, ಕಾಯಿನ್ ಬೇಕು, ಕಾಯಿನ್ ಬೇಕಾಗುತ್ತೆ. ಜಸ್ಟ್ ಒಂದು ಕಾಯಿನಿಂದ ನಿಮಗೆ ಹಣ ಆಕರ್ಷಣೆ ಮಾಡಿಕೊಡೋದು, ಹಣ ನಿಲ್ಲಲ್ಲ ಅನ್ನೋರು ಆ ಥರ ಎಲ್ಲ ಆಗುತ್ತೆ. ತುಂಬ ಒಳ್ಳೆ ರೆಮಿಡಿ ಇದು, ತುಂಬ ಸಕ್ಸಸ್ ಆಗಿದ್ದಾರೆ ಇದನ್ನು ಮಾಡಿ. ಯಾರು ಕೂಡ ಮಿಸ್ ಮಾಡಬೇಡಿ ಮತ್ತು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಯಾವ ರೀತಿ ಮಾಡಬೇಕು ಏನು. ಇವಾಗ ನೀವು ಸ್ಕಿಪ್ ಮಾಡಿದ್ರೂ ಕೂಡ ಮಧ್ಯ ನಾನು ಏನೋ ಒಂದು ಇಂಪಾರ್ಟೆಂಟ್ ಒಂದು ವಿಷಯನ ಹೇಳಿರ್ತೀನಿ, ಅದು ನೀವು ಮರ್ತೋಗಿರ್ತೀರ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಬಂದು 21 ದಿನ ಮಾಡಬೇಕು, 21 ಡೇಸ್ ಇದನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಹೇಳ್ಕೊಡ್ತೀನಿ. ಮತ್ತು ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ತುಂಬ ಜನ ಆರ್ಡರ್ ಮಾಡಿ ಕಟ್ಟಿ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದು ಕಟ್ಟೋರಿಗೆ 7 ಡೇಸ್ ಸೀಕ್ರೆಟ್ ಹೇಳ್ಕೊಡ್ತೀನಿ. ಅದನ್ನು ಮಾಡೋದ್ರಿಂದನೂ ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಆರ್ಡರ್ ಮಾಡ್ಕೊಂಡವ್ರಿಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಹೇಗೆ ಅಂತ. ತುಂಬ ವಿಡಿಯೋಸ್ ಕೂಡ ಇದೆ, ಅದರದ್ದು ರಿವ್ಯೂ ವಿಡಿಯೋಸ್ ಇದೆ, ಒಳ್ಳೊಳ್ಳೆ ವಿಡಿಯೋಸ್ಗಳು ಇದೆ ಅದ್ರದ್ದು ಸ್ಫಟಿಕದು. ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಇದನ್ನು ಏನು ಮಾಡಬೇಕು, ಹೇಗೆ, ಯಾವ ರೀತಿ ಅನ್ನೋದು ಕೂಡ ಹೇಳ್ಕೊಡ್ತೀನಿ, ಸರಿನಾ. ಈ ಥರ ಒಂದು ಫಸ್ಟ್ ಗ್ಲಾಸ್ ಬೌಲ್ ಬೇಕು. ನಂತರ ನೋಡ್ತಾ ಇದ್ದೀರಲ್ಲ, ಇದು ಆಲ್ಮೋಸ್ಟ್ ಗೊತ್ತಾಗಿರ್ಬೋದು, ಇದು ಬಂದು ಚಕ್ಕೆ ಮತ್ತು ಈ ಥರ ಚಕ್ಕೆ ಅಂಗಡಿಯಿಂದ ತರ್ಬೋದಾ ಸಿಸ್ಟರ್ ಅಂತ ಕೇಳ್ತೀರಾ. ಬಟ್ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಏನು ಹೇಳೋದು ಒಳ್ಳೆಯದು. ನಮ್ಮ ಕೈಯಾರೆ ನಾವು ಏನೇ ಮಾಡಬೇಕು ಅಂದರೂ ನಮ್ಮ ಕೈಯಾರೆ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಲ್ವ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಜಸ್ಟ್ ಇದಕ್ಕೆ ಏನು ಈ ಚಕ್ಕೆ ಏನಿದೆ ಇದನ್ನು ಪೌಡರ್ ಮಾಡ್ಕೋಬೇಕು ಅಷ್ಟೇ. ಅದನ್ನು ಬಿಟ್ಟು ರೆಡಿಮೇಡ್ ತರಿಸ್ಕೋಬೋದಾ, ಏನು ತರಿಸ್ಕೋಬೋದು, ಬಟ್ ಮನೆಯಲ್ಲೇ ನಮ್ಮ ಕೈಯಾರೆ ನಾವು ಮಾಡಿಕೊಂಡ್ರೆ ಸಾಕು. ಈ ಥರ ಒಂದು 2 ಚಕ್ಕೆನ ಪೌಡರ್ ಮಾಡಿಕೊಂಡ್ರೆ ಆರಾಮಾಗಿ ಸಾಕು. ಈ ಥರ ಪೌಡರ್ ಏನಾದರೂ ಇದ್ದರೆ ಮಾಮೂಲಿ ಕುಟ್ಟು ಕಲ್ಲೇನಿರುತ್ತೆ, ಮೆಣಸು ಜೀರಿಗೆ ಎಲ್ಲ ಕುಟ್ತೀವಲ್ಲ ಆ ಥರ ಇದ್ರೂ ಆಗುತ್ತೆ. ಅಥವಾ ನೀವು ಜಾರಲ್ಲೂ ಕೂಡ ಚಿಕ್ಕ ಪೀಸನ್ನಾಗಿ ಮಾಡಿ ಸ್ವಲ್ಪ ಕುಟ್ಟಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ನೈಸ್ ಪೌಡರ್, ಈ ಥರ ನೈಸ್ ಪೌಡರ್ ಬೇಕು. ಇದನ್ನು ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ತೋರಿಸಿದ್ದೀನಿ. ಈ ಥರ ಚಕ್ಕೆ ಬರುತ್ತಲ್ಲ, ನಾರ್ಮಲಾಗಿ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಚಕ್ಕೆ, ಮತ್ತು ₹1 ಕಾಯಿನ್, ಸರಿನಾ. ಇದನ್ನು ನೀವು ಎಲ್ಲಿ ಇಡಬೇಕು, ಯಾವ ದಿನ ಅದನ್ನು ಕೂಡ ಹೇಳ್ತೀನಿ. ಇದನ್ನು ಬಂದು ಗುರುವಾರ ಅಥವಾ ಶುಕ್ರವಾರ ದಿನ ಇಡಬೇಕು. ಯಾವತ್ತೂ ಕೂಡ ನಾವು ಮನೆ ಬಗ್ಗೆ ಏನೇ ರೆಮಿಡಿ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಕೂಡ ಗುರುವಾರ ಮತ್ತು ಶುಕ್ರವಾರ ಇದೆಯಲ್ಲ ತುಂಬ ಒಳ್ಳೆಯ ದಿನ. ಹಾಗಾಗಿ ಗುರುವಾರ ಅಥವಾ ಶುಕ್ರವಾರ ತುಂಬ ಒಳ್ಳೆಯ ದಿನ. ಇದನ್ನು ಖಂಡಿತವಾಗ್ಲೂ ಆ ದಿನವೇ ಮಾಡಿ, ಬೇರೆ ದಿನ ಬೇಡ. ಯಾಕೆಂದರೆ ಮನಿ ಅಟ್ರಾಕ್ಷನ್ ಆಗಬೇಕು, ನಿಮಗೆ ಕೈಯಲ್ಲಿ ಹಣ ನಿಲ್ಲಬೇಕು, ಹಣ ಸೇರಬೇಕು ಜಾಸ್ತಿಯಾಗಿ ಅಂತ ಹೇಳಿದ್ರೆ ಗುರುವಾರ ಮಾಡಿ. ಜಸ್ಟ್ ಇಷ್ಟೇ ನೋಡಿ. ಈ ಪೌಡರ್ ಏನಿದೆ, ಈ ಪೌಡರ್ ನೋಡ್ಕೊಳ್ಳಿ. ಜಸ್ಟ್ 1 ಚಿಟಿಕೆ ಏನಿದೆ ಇಷ್ಟು ಗ್ಲಾಸಿನಲ್ಲಿ ಬೌಲಲ್ಲಿ ಹಾಕ್ಕೊಂಡ್ರೆ, ಈ ಥರ ಹಾಕ್ಕೊಂಡು ಏನು ಮಾಡ್ತೀರಾ ಅಂದರೆ ಯಾವುದೋ ಒಂದು ಕಾಯಿನ್, ಸರಿನಾ, ಎಷ್ಟೇ ಆಗಿರಲಿ, ₹1 ₹2 ಆ ಥರ ಏನೂ ಇಲ್ಲ, ಯಾವುದೇ ಆದರೂ ಕಾಯಿನು ನೋಡಿ ಈ ಥರ ಹಾಕ್ಕೋಬೇಕು. 1 ಕಾಯಿನ್ ಆಗಿದೆ. ಇವತ್ತು ಗುರುವಾರ ಅಂದ್ಕೊಳ್ಳಿ, ನೀವು ಗುರುವಾರ ದಿನ ಅಥವಾ ಶುಕ್ರವಾರ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಓಕೆ, ಒಳ್ಳೆಯದೇ. ಗುರುವಾರ ದಿನ ಇದನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮ್ ಆದರೂ ಮಾಡ್ಬೋದು. ಟೈಮಿಂಗ್ಸ್ ಇದೇ ಟೈಮ್ ಅದೇ ಟೈಮ್ ಅಂತಲ್ಲ, ಓಕೆ, 1 ಟೈಮ್ ಮಾಡ್ಕೊಬಿಡಿ. ನಿಮಗೆ ಬೆಳಗ್ಗೆ ಬೆಳಗ್ಗೆ ನನಗೆ ಟೈಮ್ ಸಿಗುತ್ತೆ ಆವಾಗ ನೆನಪಿರುತ್ತೆ ಅಂದರೆ ಬೆಳಗ್ಗೆ ಮಾಡಿ. ಇಲ್ಲ ಬೆಳಗ್ಗೆ
ತುಂಬ ಜನಕ್ಕೆ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇರ್ತಾರೆ, ಟೈಮ್ ಸಿಗಲ್ಲ ಬೆಳಗ್ಗೆ ಟೈಮಲ್ಲಿ. ಸಂಜೆ ಟೈಮ್ ಮಾಡ್ತೀನಿ ಅಂದರೆ ಆರಾಮಾಗಿ ಸಂಜೆ ಟೈಮ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಕಾಮಾಗಿ ಕೂತ್ಕೊಳ್ಳಿ, ಫ್ರೆಶ್ ಅಪ್ ಆಗಿ, ಹಾಗೆ ಒಂದು ಕಡೆ ಕೂತ್ಕೊಂಡು ಇದರಲ್ಲಿ ನಿಮ್ಮ ಹಣ ಏನಿದೆ ಅದು ನನ್ನ ಕೈಯಿಂದ ಹೋಗಬಾರ್ದು, ಯಾವುದೇ ಹಣ ಬಂದರೂ ಕೂಡ ಯಾವುದೇ ಇದರಲ್ಲಿ ಹೋಗಬಾರ್ದು, ನನ್ನ ಕೈ ಸೇರಬೇಕು, ಹಣ ಆಕರ್ಷಣೆ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಅಂದ್ಕೊಂಡು, ಇವಾಗ ಒಂದು ಕಾಯಿನ್ ಆಯಿತು, ಇದು ಒಂದು ದಿನ, ಒಂದು ಕಾಯಿನ್ ಬಂದು ಒಂದು ದಿನ ಆಯಿತಾ. ಮತ್ತೆ ನಾಳೆ ಇವಾಗ ಗುರುವಾರ ಹಾಕಿದ್ದೀರಾ ಅಂದರೆ ಶುಕ್ರವಾರ ದಿನ ಮತ್ತೆ ಈ ಪೌಡರ್ನ ಮತ್ತೆ ಕಾಯಿನ್ ಮೇಲೆ ಹಾಕಿ, ಮತ್ತೆ ಇನ್ನೊಂದು ಕಾಯಿನ್ ಏನಿದೆ ಶುಕ್ರವಾರದ ದಿನದ್ದು ಒಂದು ಕಾಯಿನ್ ಅದನ್ನು ಹಾಕ್ಬಿಡಿ. ಹಾಕಿ ಇದನ್ನು ಎಲ್ಲಿಡ್ತೀರಾ ಅಂದರೆ ನೀವು ಹಣ ಎಲ್ಲಿಡ್ತೀರಾ ಆ ಜಾಗದಲ್ಲೇ ಇಟ್ಕೊಳ್ಳಿ. ಆಲ್ಮೋಸ್ಟ್ ಕಬೋರ್ಡಲ್ಲಿ, ಬೀರು, ಲಾಕರ್, ಇಲ್ಲ ಅಡುಗೆ ಮನೆ, ಎಲ್ಲಾದರೂ ನೀವು ಹಣ ಎಲ್ಲಿ ಸೇವಿಂಗ್ ಮಾಡೋಕ್ಕೆ ಇಡ್ತೀರಲ್ವಾ ಆ ಹಣದ ಪಕ್ಕದಲ್ಲಿ ಇದನ್ನು ಇಟ್ಕೊಳ್ಳಿ. ಮತ್ತೆ ತೆಗೀರಿ, ಮತ್ತೆ ಒಂದು 5 ನಿಮಿಷ ಕೂತ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಮನಸ್ಸಲ್ಲೇ ಹಣ ಸೇರಬೇಕು, ಹಣ ನಿಲ್ಲಬೇಕು, ಹಣ ಆಕರ್ಷಣೆ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನೇನಂತೆ ಅದನ್ನು ಅಂದ್ಕೊಳ್ಳಿ. ಈ ಥರ ಕಾಯಿನ್ಗಳನ್ನ ಹಾಕ್ತಾ ಬನ್ನಿ, ಸರಿನಾ. ಈ ಥರ 21 ದಿನ ಮಾಡಬೇಕು ನೀವು, 21 ಡೇಸ್ ಮಾಡ್ತಾ ಬರಬೇಕು. ನೀವು ಕೇಳ್ಬೋದು ಕಾಯಿನ್ಗಳನ್ನೇ ಹಾಕಬೇಕಾ, ನೋಟ್ ಇದ್ದರೆ ಹಾಕೋಕ್ಕಾಗಲ್ವಾ ಅಂತ. ನೋಟ್ ಹಾಕಬಾರ್ದು, ಇದನ್ನು ಕಾಯಿನ್ ಮಾತ್ರ, ಈ ರೆಮಿಡಿ ಬಂದು ಕಾಯಿನ್ ಮಾತ್ರ ಹಾಕಬೇಕು. ಕಾಯಿನ್ಗಳಿಂದ ನಾವು ಅನ್ಕೋತೀವಿ ಚಿಲ್ಲರೆ ಕಾಯಿನ್ಸ್ ತಾನೇ ಅಂತ. ನೀವು ಏನೇ ಅಂದ್ಕೊಳ್ಳಿ, ಕಾಯಿನಲ್ಲಿ ಆಗೋ ಅಟ್ರಾಕ್ಷನ್, ಮನಿ ಅಟ್ರಾಕ್ಷನ್ ಮತ್ತು ಆಕರ್ಷಣೆ ಅನ್ನೋದು ಏನಾಗುತ್ತೆ, ಮೇನಾಗಿ ಕಾಯಿನ್ಗಳಿಗೆ ಜಾಸ್ತಿ ಆಗೋದು. ಯಾಕೆಂದರೆ ಇದು ಶಬ್ದ ಆಗೋದು, ಇದು ಇಡೋದು, ಆ ಥರ ಇದ್ದಾಗಲೇ ಇದರ ಅಟ್ರಾಕ್ಷನ್, ಮನಿ ಅಟ್ರಾಕ್ಷನ್ ಮತ್ತು ಆಕರ್ಷಣೆ, ಹಣ ಆಕರ್ಷಣೆ ಅಂದು ಬೇಗನೂ ಕೂಡ ಆಗುತ್ತೆ. ರೆಮಿಡಿನೂ ಕೂಡ 100ಗೆ 100% ಸಕ್ಸಸ್ ಅನ್ನೋದು ಆಗುತ್ತೆ. ಹಾಗಾಗಿ ತುಂಬ ಒಳ್ಳೆಯ ವಿಚಾರ ಇದು, ಸ್ಕಿಪ್ ಮಾಡಬೇಡಿ. ಇದನ್ನು ಯಾವ ಟೈಮಲ್ಲಾದರೂ ಬೆಳಗ್ಗೆ ಅಥವಾ ಸಂಜೆ ಒಂದು ಟೈಮಲ್ಲಿ ಮಾಡ್ಕೊಂಡು ಬನ್ನಿ. ಒಂದು 5 ನಿಮಿಷ ಫ್ರೆಶ್ ಆಗಿ ನೀವು ಕೈ ಕಾಲು ಮುಖ ತೊಳ್ಕೊಳ್ಳಿ ಅಥವಾ ಸ್ನಾನನಾದರೂ ಮಾಡ್ಕೊಳ್ಳಿ. ಕ್ಲೀನಾಗಿರಬೇಕು, ಒಟ್ಟಾಗಿ ಕ್ಲೀನಾಗಿದ್ದೀರಾ ನೀವು ಅಷ್ಟಿದ್ರೆ ಸಾಕು. ಕ್ಲೀನಾಗಿದ್ದರೆ ಓಕೆ. ಕೈ ಕಾಲು ಮುಖ ತೊಳ್ಕೊಂಡು ಆರಾಮಾಗಿ ಮನೆ ಎಲ್ಲ ಕೆಲಸ ಮಾಡಿ ದೀಪ ಹಚ್ತೀರಾ, ಏನು ನಿಮ್ಮ ಪದ್ಧತಿ ಪ್ರಕಾರ ಏನೆಲ್ಲ ಮಾಡ್ಕೋತೀರಾ ಮಾಡ್ಕೊಳ್ಳಿ. ಆರಾಮಾಗಿ ನೋಡಿ, ಇವಾಗ ಒಂದು 6 ಗಂಟೆ ಆಗಿದೆ, ತುಂಬ ಪ್ರಶಾಂತವಾಗಿರ್ತೀವಿ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ, ದೀಪ ಹಚ್ಚಿರ್ತೀವಿ. ಏನೋ ಒಂದು ಮೊಗ್ರಿಬ್ ಟೈಮಲ್ಲಿ ನಮಾಜ್ ಮಾಡೋದಾಗಿರಲಿ, ಏನೋ ಒಂದು ಮಾಡಿದಾಗ ಪ್ರಶಾಂತವಾಗಿ ಇರುತ್ತೆ. ಆ ಟೈಮಲ್ಲಿ ಇದನ್ನು ತಗೊಳ್ಳಿ. ಮನಸ್ಸಲ್ಲಿ ನಿಮಗೇನಿದೆ, ನಿಮಗೇನು ಕಷ್ಟ ಇದೆ ಅದನ್ನು ಹೇಳಿಕೊಂಡು, ನನಗೂ ಕೂಡ ಮನಿ ಅಟ್ರಾಕ್ಷನ್ ಆಗಲಿ ಅಂತ ಹೇಳಿ ಇದನ್ನು ಕಾಯಿನ್ಗಳನ್ನು ಹಾಕ್ತಾ ಬನ್ನಿ. 21 ದಿನ, 21 ದಿನ ಇದನ್ನು ಮಾಡ್ಕೊಂಡು ಬನ್ನಿ. ನೋಡಿ ನಿಮಗೆ ಯಾವ ಥರ ಮನಿ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ, ಸರಿನಾ. ಇದನ್ನು 1 ದಿನ ಮರಿಬೋದು, 2 ದಿನ ಮರಿಬೋದಾ ಅಂತ ಕೇಳಿದ್ರೆ ಆ ಥರ ಏನಿಲ್ಲ, ಮಾಡ್ಕೊಂಡು ಬನ್ನಿ. ಮನೇಲೇ ಇರಬೇಕಾದ್ರೆ 1 ದಿನ ಮಾಡ್ಕೊಂಡು ಬನ್ನಿ. ಏನಾದರೂ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಹೋಗೋ ಟೈಮಲ್ಲೇ ಮಾಡಿಬಿಟ್ಟು ಹೋಗಿ. ಇವಾಗ ನಿಮಗೆ ಗೊತ್ತಿರುತ್ತೆ ಬೆಳಗ್ಗೆ ಅಥವಾ ಸಂಜೆ ಹೋಗ್ತೀನಿ ಅಂತ, ಅಥವಾ 1 ದಿನ ಮಿಸ್ ಆದರೂ ಕೂಡ ಓಕೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. 1 ದಿನ ಮಿಸ್ ಆದರೂ ಕೂಡ ಏನೋ ಕೆಲಸ ಇತ್ತು, ಎಮರ್ಜೆನ್ಸಿ ಇತ್ತು, ಇಲ್ಲ ಎಲ್ಲೋ ಹೋಗಿದ್ದೋ ಅಂತ 1 ದಿನ ಮಿಸ್ ಆದರೂ ಕೂಡ ಏನೂ ತೊಂದರೆ ಇಲ್ಲ, ಮಾಡಿ. ಮನಸ್ಸು ನಮ್ಮದು ಶುದ್ಧವಾಗಿದ್ದರೆ ಸಾಕು ಅಲ್ವಾ. ಹಾಗಾಗಿ ಆ ಥರ ಏನು ಕೂಡ ಅದಾಗುತ್ತೋ ಇದಾಗುತ್ತೋ ಏನೂ ಅಂದ್ಕೋಬೇಡಿ. 1 ದಿನ ಎಮರ್ಜೆನ್ಸಿ, ಜಾಸ್ತಿ ಎಮರ್ಜೆನ್ಸಿ ಅಂದಾಗ ಖಂಡಿತ ಏನು ಕೂಡ ಆಗೋದಿಲ್ಲ. ಇದೆ ಅಂತಲ್ಲ, ಯಾವುದೇ ರೆಮಿಡಿ ಮಾಡಿದ್ರೂ ಕೂಡ ಎಮರ್ಜೆನ್ಸಿ ಅಂದಾಗ 1 ದಿನ ನಿಲ್ಲಿಸ್ಬೋದು, ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಮಾಡ್ಕೊಂಡು ಬನ್ನಿ. 7 ಡೇಸ್ ಆದಮೇಲೆ ಕಾಯಿನ್ಗಳನ್ನ ಏನು ಮಾಡಬೇಕು ಅಂತ ಕ್ವಶನ್ ಬರುತ್ತೆ. ಈ ಕಾಯಿನ್ಗಳನ್ನು ಜಸ್ಟ್ ನೀವು ಒಂದು ಗೋಲ್ಕದಲ್ಲಿ ಇಡ್ತೀರಾ ಸೇವಿಂಗ್ಸ್ ಮಾಡೋದಕ್ಕೆ, ಅಥವಾ ಏನೋ ಒಂದು ಸೇವಿಂಗ್ಸ್ಗೆ ಅಂತ ಒಂದು ಬಾಕ್ಸ್ ಇಟ್ಟಿರ್ತೀರಲ್ವ, ಆ ಬಾಕ್ಸಿಗೆ ಹಾಕಿ ಡೈಲಿ ಅದಕ್ಕೆ ಹಣ ಸೇರಿಸ್ಕೊಂಡು ಬನ್ನಿ. ಆವಾಗ ನೋಡಿ ಹಣ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ. ಇಲ್ಲ ನಾನು ಆ ಥರ ಎಲ್ಲ ಸೇರಿಸೋದಿಲ್ಲ ಅಂತ ಹೇಳಿದ್ರೆ ಈ ಬೌಲ್ನ ಹಾಗೆ ಇಟ್ಬಿಡಿ. ನೀವು ಹಣ ಇಡ್ತೀರಾ ಕಬೋರ್ಡ್, ಲಾಕರಲ್ಲಿ ಏನಿರುತ್ತೆ ಹಣಗಳು, ಮಾಮೂಲಿ ಹಣ, ಒಡವೆ, ಏನೇ ಕೆಲಸದ ದುಡ್ಡು ಏನೇ ಬಂದರೂ ಕೂಡ ಲಾಕರಲ್ಲಿ ತಾನೇ ನಾವು ಇಡೋದು. ಹಾಗಾಗಿ ಅಲ್ಲಿನೇ ಈ ಥರ ಪ್ಲೇಸ್ ಮಾಡಿ ಇಟ್ಬಿಡಿ. ಅದರಲ್ಲಿ 21 ಕಾಯಿನ್ಗಳನ್ನು ಆಗಿರುತ್ತೆ, ಹಾಗೆ ಇಟ್ಟಿರಿ. ಆದಾಗ ಹಣ ಆಕರ್ಷಣೆ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ. ಈ ಥರ ರೆಮಿಡಿ ಮಾಡಿ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ.
ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ಹೇಳಿ ನನಗೆ. ನಾರ್ಮಲ್ ಮೆಸೇಜಲ್ಲಿ ತುಂಬ ಜನ ಹೇಳ್ತೀರಾ, ವಾಟ್ಸಪ್ಪಲ್ಲಿ ಬಂದು ಹೇಳ್ತೀರಾ. ಹಾಗಾಗಿ ಇದರಲ್ಲೂ ಕೂಡ ಹೇಳಿ, 4 ಜನಕ್ಕೆ ಒಳ್ಳೇದಾಗಲಿ. ಒಳ್ಳೇದಾಗೋದ್ರಿಂದ ನಮಗೂ ಕೂಡ ಒಳ್ಳೇದಾಗುತ್ತೆ ಅಲ್ವಾ? ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ನನಗೆ ತಿಳಿಸಿ, ನಿಮಗೆ ರಿಪ್ಲೈನ ಮಾಡ್ತೀನಿ. ಮತ್ತು ಈ ಸ್ಫಟಿಕ ಯಾರಿಗೆಲ್ಲ ಬೇಕು ನೋಡ್ತಾ ಇದ್ರಲ್ಲ, ಅದ್ಭುತ ರಿಸಲ್ಟ್ ಅನ್ನೋದು ಬರ್ತಾ ಇದೆ. ಇತ್ತೀಚೆಗಂತೂ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ಜನಗಳಿಗೆ. ನನಗೆ ಒಂಥರ ಹೌದಾ, ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆಯಾ, ಇಷ್ಟು ಚೆನ್ನಾಗಿ ಆಗ್ತಾ ಇದೆಯಾ, ಇಷ್ಟು ಸಕ್ಸಸ್ಫುಲ್ ಆಗ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟು ಒಳ್ಳೆ ರಿಸಲ್ಟ್ ಇದರಲ್ಲಿ ಬರ್ತಾ ಇದೆ. ಪ್ಲೀಸ್ ಮಿಸ್ ಮಾಡ್ಕೋಬೇಡಿ, ನಂಬಿಕೆ ಇಟ್ಟು ಮಾಡಿ. 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡಿ, ಒಳ್ಳೆಯದಾಗಲಿ. ಸರಿನಾ? ಇದನ್ನು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಓಕೆ, ಬಾಯ್ ಎಲ್ಲರಿಗೂ.